ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಎಂಬಿಎ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ಬೈಟ್ ಬಿಸಿನೆಸ್ ಸ್ಕೂಲ್ನ ಪ್ರಥಮ ಎಂಬಿಎ ಬ್ಯಾಚ್ 2024ರಿಂದ 2026 ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಸಾರಾಂಶ ಹೆಸರಿನ ಮೊದಲ ಪದವಿ ಪ್ರದಾನ ಸಮಾರಂಭ ಭಾನುವಾರ ಹುಬ್ಬಳ್ಳಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಯಶಸ್ವಿಯಾಗಿ ನೆರವೇರಿತು. ಸಮಾರಂಭದಲ್ಲಿ 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಎಂಬಿಎ ಪದವಿ ಪ್ರಮಾಣಪತ್ರಗಳನ್ನು ವಿತರಿಸಲಾಯಿತು. ಜೊತೆಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ಪಠ್ಯೇತರ ಸಾಧನೆಯನ್ನು ಗುರುತಿಸಿ ವಿದ್ಯಾರ್ಥಿ ರತ್ನ, ಸ್ಟೂಡೆಂಟ್ ಆಫ್ ದ ಇಯರ್ ಚಿನ್ನ ಹಾಗೂ ಬೆಳ್ಳಿ ಪದಕಗಳು, ಕ್ರೀಡಾ ಸಾಧನೆ, ಯೂನಿವರ್ಸಿಟಿ ಬ್ಲೂಸ್, ಅತ್ಯುತ್ತಮ ಹಾಜರಾತಿ, ಪಿಜಿಸಿಇಟಿ ಟಾಪರ್ ಹಾಗೂ ಸಮಿತಿ ನಾಯಕತ್ವ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಬೈಟ್ ಬಿಸಿನೆಸ್ ಸ್ಕೂಲ್ ವಿದ್ಯಾರ್ಥಿಗಳು ಉತ್ತಮ ಕೌಶಲ್ಯ, ನಾಯಕತ್ವ ಗುಣ ಹಾಗೂ ಉದ್ಯೋಗಮುಖಿ ಸಾಮರ್ಥ್ಯವನ್ನು ಹೊಂದಿರುವುದು ಸಂತಸದ ವಿಷಯವಾಗಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಸಂಸ್ಥೆಯ ಪ್ರಾಂಶುಪಾಲರ ಶೈಕ್ಷಣಿಕ ಪಯಣ, ಅವರ ನಾಯಕತ್ವ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಯನ್ನು ಸ್ಮರಿಸಿ ಪ್ರಶಂಸಿಸಿದರು. ಗೌರವ ಅತಿಥಿಗಳು ಸಹ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ, ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಲು ಅಗತ್ಯವಾದ ಕೌಶಲ್ಯ, ಮೌಲ್ಯಗಳು ಹಾಗೂ ನಿರಂತರ ಕಲಿಕೆಯ ಮನೋಭಾವವನ್ನು ಬೆಳೆಸಿಕೊಳ್ಳುವ ಪ್ರಧಾನ ಸಮಾರಂಭ ಗ್ರಾಜ್ಯುಯೇಷನ್ ಡೇ, ಫಸ್ಟ್ ಗ್ರಾಜ್ಯುಯೇಷನ್ ಡೇ ಇನಾಗ್ರೇಷನ್ ಮುಗಿತು. ಇದರಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಮಾರ್ಕೆಟಿಂಗು, ಫೈನಾನ್ಸು ಮತ್ತು HR-ನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಮೆಡಲ್ಗಳನ್ನು ಕೊಟ್ವಿ. ಸೊ ಈ ಸಿಲ್ವರ್ ಮೆಡಲು ಮತ್ತು ಗೋಲ್ಡ್ ಮೆಡಲು ಆ ಸ್ಪೆಷಲೈಸೇಷನ್ನಲ್ಲಿ ವಿದ್ಯಾರ್ಥಿಗಳೇ ಒಂದು ನಾಲೆಜು ಅಥವಾ ಅವರ ಒಂದು ಕ್ಲಾರಿಟಿ ಆಫ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು, ಅದನ್ನೆಲ್ಲ ನೋಡಿ ಒಂದು ಜಡ್ಜ್ಮೆಂಟ್ ಟೀಮನ್ನು ಮಾಡಿ ಅದರ ಬಗ್ಗೆ ಕುಲಂಕುಷವಾಗಿ ವಿಚಾರ ಮಾಡಿ ಅವರಿಗೆ ಮೆಡಲನ್ನು ಕೊಟ್ವಿ. ಅದರ ಜೊತೆಗೆ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್, ಅದರಲ್ಲಿ ವಿದ್ಯಾರ್ಥಿ ನಾಲೆಜ್ನಲ್ಲಿ ಅಷ್ಟೇ ಅಲ್ಲ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು ಮತ್ತು ಲೀಡರ್ಶಿಪ್ ಕ್ವಾಲಿಟಿಯಲ್ಲಿರ್ಬೋದು, ಎಲ್ಲ ಒಂದು ಇದನ್ನು ನೋಡಿಕೊಂಡು ಆ ಒಂದು ಬೆಸ್ಟ್ ಆಫ್ ಸ್ಟೂಡೆಂಟು ಅಕ್ಷತಾ ಪವಾರ್ ಅಂತ ಅವರಿಗೆ ನಾವು ಇವತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ವಿ. ಅದರ ಜೊತೆಗೆ ಅಟೆಂಡೆನ್ಸ್ ಇರ್ಬೋದು, ಅದಕ್ಕೆ ಒಂದು ಎನ್ಕರೇಜ್ಮೆಂಟ್ ಕೊಡೋಕ್ಕೆ ಸೃಷ್ಟಿ ದೇಶಪಾಂಡೆ ಮತ್ತು ಅವಳು PGCET ರ್ಯಾಂಕ್ನಲ್ಲಿ ಹೈಯೆಸ್ಟ್ ರ್ಯಾಂಕ್ ತಗೊಂಡು ಪಾಸ್ ಆಗಿದ್ಲು, ಹಾಗೂ ಯೂನಿವರ್ಸಿಟಿ ಬ್ಲೂ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಈ ವಿದ್ಯಾರ್ಥಿಗಳು ತಮ್ಮ ಜಾಣ್ಮೆಯನ್ನು ತೋರಿಸಿದ್ರು. ಆ ಒಂದು ವಿಷಯವನ್ನು ನಾವು ಇವತ್ತು ಕನ್ಸಿಡರ್ ಮಾಡಿ ಎಲ್ಲರಿಗೂ ಒಂದು ಪ್ರಶಸ್ತಿಯನ್ನು ನಾವು ಇವತ್ತು ಇದು ಮಾಡಿದ್ದೀವಿ. ಇವತ್ತು ಪೇರೆಂಟ್ಸು ಬಂದು ಎಷ್ಟೋ ಜನ ನನಗೆ ತಮ್ಮ ಒಂದು ಮಾರ್ಗದರ್ಶನ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಸಹಾಯ ಆಯಿತು ಸೊ ಅಂತ ಹೇಳಿ, ಮತ್ತು ನಮ್ಮ ವೈಸ್ ಚಾನ್ಸಲರ್ ಆದಂಥ ಶ್ರೀ CM ತ್ಯಾಗರಾಜ್ ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಈ ದೇಶದ ಒಂದು ಕಲ್ಚರು, ವ್ಯಾಲ್ಯೂ ಸಿಸ್ಟಮು ಹಾಗೂ ಒಂದು ಈ ದೇಶದ ಮೌಲ್ಯವನ್ನು ಎತ್ತಿಡಿಯಲು ಒಂದು ಕರೆಯನ್ನು ಕೊಟ್ಟರು. ಅದು ಬಹಳ ಮಹತ್ವದ ಒಂದು ಭಾಷಣ ಅಂತ ನಾನು ಇವತ್ತು ಹೇಳ್ಬೋದು. ಸೊ ಈ ಎಲ್ಲ ದೃಷ್ಟಿಯಿಂದ ನೋಡಿದರೆ ನಮ್ಮ ತ್ಯಾಗರಾಜ್ ಅವರು ಇವತ್ತು ವಿದ್ಯಾರ್ಥಿಗಳಿಗೆ ಅಮೂಲ್ಯವಾದ ಸಲಹೆಯನ್ನು ನೀಡಿದರು. ಅದರ ಜೊತೆಗೆ ಮಹಾದೇವ್ ಕರ್ಮರಿ ಸರು, ಇಂಡಸ್ಟ್ರಿಯಲಿಸ್ಟ್ ಆದಂಥ ಮಹಾದೇವ್ ಕರ್ಮರಿ ಸರು, ಅವರು ತಮ್ಮ ಜೀವನದ ಕಥೆಯನ್ನು ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದರು. ಈ ಎಲ್ಲ ಮಾರ್ಗದರ್ಶನದಿಂದ ನಮ್ಮ ವಿದ್ಯಾರ್ಥಿಗಳು ಅವರ ಭವಿಷ್ಯವನ್ನು ಇವತ್ತು ಉಜ್ವಲಗೊಳಿಸ್ತಾರೆ ಅಂತ ಹೇಳಿ ನಾನಿವತ್ತು ಆಸೆ ಪಡ್ತೇನೆ. ನಾನು ಪ್ರಸಾದ್ ರೂಢಗಿ ನಿರ್ದೇಶಕನಾಗಿ ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೇನೆ. ಇವರ ಆಸೆ ಮತ್ತು ಆಶೀರ್ವಾದ ನಮ್ಮ ಜೊತೆ ಸದಾ ಇರಲಿ ಅಂತ ನಾನು ಇವತ್ತು ಹೇಳ ಬಯಸ್ತೇನೆ.